ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಣೇಶನ್ನ ಕೂರಿಸಿದ್ರಲ್ಲ, ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಎಲ್ಲ ಸಕ್ಕತ್ತಾಗಿ ಅದ್ಧೂರಿಯಾಗಿ ಸೆಟ್ಟೆಲ್ಲ ಹಾಕಿದ್ದಾರೆ. ಅಷ್ಟು ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡು ನಮ್ಮ ಗಾಡಿ ರಿಪೇರಿ ಇತ್ತು, ಹಾಗಾಗಿ ಹೋಗಿರಲಿಲ್ಲ. ಗಾಡಿ ಬೆಳಿಗ್ಗೆ ತಾನೇ ರಿಪೇರಿ ಆಯಿತು, ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಸಂಜೆ ಮಣಿಗೂ ಕ್ಲಾಸ್ ಇರಲಿಲ್ಲ, ಫ್ರೀ ಆಗಿದ್ದ ಅಂತ ಅಂದ್ಬಿಟ್ಟು ಪುನರ್ವನ್ ಕರ್ಕೊಂಡು ಗಣೇಶ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ. ಸಕ್ಕತ್ತಾಗಿತ್ತು ಮಾತ್ರ. ನಾನು ಹಿಂಗೆ ಮೊಬೈಲ್ ಬೇರೆಯವರು ಹಾಕಿರೋ ಸ್ಟೇಟಸಲ್ಲಿ ಮತ್ತು ರೀಲ್ಸಲ್ಲಿ ನೋಡಿದ್ದೆ, ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಚೆನ್ನಾಗಿ ಮಾಡಿದ್ದಾರೆ ಸೆಟ್ಟೆಲ್ಲ ಹಾಕಿಬಿಟ್ಟು. ಪುನಃ ಮಲಗಿದ್ದ, ಅವನಿಗೆ ಕುಡಿಯೋದಕ್ಕೆ ಹಾಲು ಕೊಟ್ಟಿದ್ದೀನಿ. ಇವಾಗ ಬಿಸಿಲೆಲ್ಲ ಕಮ್ಮಿ ಆಗಿದೆ, ನನ್ನ ವಾಯ್ಸ್ ಕೇಳಿಸ್ತಿರ್ಬೋದ ಗೊತ್ತಿಲ್ಲ ನನಗೆ. ಅದಕ್ಕೆ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಲು ಕುಡಿಯಪ್ಪ ಅಂತಂದರೆ ಕುಡಿತಾನೇ ಇಲ್ಲ. ಇತ್ತೀಚೆಗೆ ಸಿಕ್ಕಾಬಟ್ಟೆ ಆಟ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಹಾಲು ಕುಡಿ ಅಂದರೆ ಹಾಲು ಕುಡಿಯಲ್ಲ, ಊಟ ತಿಂಡಿ ಕರೆಕ್ಟಾಗಿ ಮಾಡಲ್ಲ, ತಟ್ಟೆಗೆ ಹಾಕ್ಕೊಟ್ರೆ ಹೆಂಗೋ ತಾನೇ ತಿನ್ಕೊಂಬಿಡ್ತಿದ್ದ. ಈಗ ಹಿಂದಿಂದೆ ಓಡಾಡ್ಬೇಕು, ನಾನು ಓಡಾಡ್ಕೊಂಡು ತಿನ್ನಿಸ್ಬೇಕು. ಅದರಲ್ಲೂ ಏನೇನೋ ತಲಾಟೆ ಎಲ್ಲ ಮಾಡಿ ಭಾರಿ ಹಿಂಸೆ ಕೊಡ್ತಿದ್ದಾನೆ. ಯಾಕೋ ಈಚೀಚೆಗೆ ಸ್ವಲ್ಪ, ಈಗ ಒಂದು ಸ್ವಲ್ಪ ದಿವಸದಿಂದ ಊರಿಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬಂದ್ಮೇಲಿಂದ ಯಾಕೋ ಸ್ವಲ್ಪ ತಲಾಟೆ ಜಾಸ್ತಿ ಆಗ್ಬಿಟ್ಟಿದೆ. ಏನಂತೆ? ರಾಕ್ಷಸ? ಅದೇನೋ ಹೋಗಪ್ಪ. ಅಲ್ಲಿ ಕುಡಿಯಪ್ಪ ಅಂತ ಹಾಲು ಕೊಟ್ರೆ ಅಲ್ಲಿ ಹಾಲು ಕುಡಿದೆ ತಲಾಟೆ ಮಾಡ್ತಾನೆ. ತಲಾಟೆ ಕುಡಿ ಹಾಲನ್ನ. ನಾನು ಕರ್ಕೊಂಡು ಹೋಗಲ್ಲ, ಆಮೇಲೆ ನಾನು ಕರ್ಕೊಂಡು ಹೋಗಲ್ಲ. ಯಾಕೆ ಬೇಡ? ಯಾಕೆ? ಹಾಲು ಕುಡಿ. ತಲಾಟೆ. ಸರಿ ಬಿಡು, ಆಯ್ತು, ನಾನು ಒಬ್ಳೆ ಹೋಗ್ತೀನಿ. ಬಾಯ್ ಬಾಯ್. ಹೋಗ್ತೀನಿ ನಾನು. ಬಾ ಮತ್ತೆ, ಸುಮ್ಮ ಹಾಲು ಕುಡಿ ಮತ್ತೆ ಬೇಗ. ಕುಡಿ ಪೂನು. ಕುಡಿ ಅಲ್ವಾ? ನಾನೇನು ಬಿಟ್ಟು ಹೋಗ್ತೀನಿ. ನೀನು ಇಲ್ಲೇ ಕೂರಿಸ್ಬಿಟ್ಟು ನಾನು ಚೆರ್ರಿ ಜೊತೆ ಆಟ ಆಡಕ್ಕೆ ಹೋಗ್ತೀನಿ. ಮತ್ತೆ ಹಾಲು ಕುಡಿ ಮತ್ತೆ. ಕುಡ್ತು ಮಧ್ಯಾಹ್ನ ಪುನರ್ವಂಗೆ ಒಂದು ಪ್ಯಾನ್ ಕೇಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಏನು ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನು 10 ತಿಂಗಳ ಮಗುವಿಂದ 2 ವರ್ಷ 3 ವರ್ಷದ ಮಕ್ಕಳವರೆಗೂ ಕೂಡ ಕೊಡ್ಬೋದು. ಸೊ ಬನ್ನಿ, ಯಾಕೆ ರೇಟ್ ಮಾಡೋದು, ಏನು ರೆಸಿಪಿ ಹೇಗೆ ಮಾಡ್ತಾ ಇದ್ದೀನಿ ಅದೆಲ್ಲದನ್ನು ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಇವಾಗ ನಾನಿಲ್ಲಿ ಒಂದು ಅರ್ಧ ಆ್ಯಪಲ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಈ ಥರ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೊಟ್ಟೆನ ಆ್ಯಡ್ ಮಾಡಬೇಕು. ಇಲ್ಲಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಕೆಲವ್ರ ಮನೆಗಳಲ್ಲಿ ಮೊಟ್ಟೆ ಯೂಸ್ ಮಾಡಲ್ಲ ಅನ್ನೋ ಅಂಥವ್ರು ಬೇಕಿದ್ರೆ ಮೊಟ್ಟೆ ಬದಲಿಗೆ ಗೋಧಿ ಹಿಟ್ಟು ಹಾಕ್ಕೋಬೋದು. ಒಂದು 3 ಸ್ಪೂನ್ ಗೋಧಿ ಹಿಟ್ಟು, ಒಂದು ಅರ್ಧ ಆ್ಯಪಲ್ ಹಾಕ್ಕೊಂಡ್ರು ಆಗುತ್ತೆ. ಏನದು? ನನಗೆ ಇನ್ಸ್ಟಂಟ್ ಪೌಡರ್ ಮಿಕ್ಸು ನನ್ನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಸುಮಾರು ಸಲ ತೋರಿಸಿದ್ದೀನಿ. ಅದನ್ನು 1 ಸ್ಪೂನ್ ಹಾಕೊತಾ ಇದ್ದೀನಿ. ಇದಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಓಟ್ಸ್ ಇದ್ದರೆ ಓಟ್ಸ್ ಕೂಡ ಹಾಕೋಬೋದು. ನನ್ನ ಹತ್ರ ಓಟ್ಸ್ ಇಲ್ಲ, ಖಾಲಿ ಆಗಿದೆ. ಅದಕ್ಕೆ ನಾನು ಈ ಪೌಡರ್ನೇ ಒಂದು ಅರ್ಧ ಅಥವಾ 1 ಸ್ಪೂನಷ್ಟು ಹಾಕೋತೀನಿ. ನೋಡಿ, ಇಷ್ಟೇ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಬೇಕೇ ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ನೀವು 1 ವರ್ಷದ ಒಳಗಿನ ಮಕ್ಕಳಿಗೆ ಮಾಡ್ತಾ ಇದ್ದೀರಾ ಈ ರೆಸಿಪಿನ ಅಂತ ಅಂದರೆ ಬೆಲ್ಲನ ಸ್ಕಿಪ್ ಮಾಡಿ, 1 ವರ್ಷದ ಮೇಲಿರೋ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದರಲ್ಲಿ ಇವಾಗ ನಾನು ಆ್ಯಪಲ್ಲು, ಮೊಟ್ಟೆ, ಒಂದು ಅರ್ಧ ಸ್ಪೂನು ಬೆಲ್ಲ ಮತ್ತು ಅದೊಂದು ಇನ್ಸ್ಟಂಟ್ ಪೌಡರ್ ತೋರಿಸಿದ್ನಲ್ಲ ಆವಾಗಲೇ, ಅದು ಇಷ್ಟನ್ನು ಹಾಕಿ ರುಬ್ಕೊತೀನಿ. ಈಗ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಒಂದು ದೋಸೆ ಕಲ್ಲನ್ನ ಕಾಯೋದಕ್ಕೆ ಇಡ್ತೀನಿ ನಾನು. ಡೈಲಿ ಒಂದೇ ಥರ ಫುಡ್ಡು ಮಕ್ಕಳಿಗೆ ಬೇಜಾರಂತ ಅನ್ನಿಸ್ಬೋದು, ಬೋರ್ ಅಂತ ಅನ್ನಿಸ್ಬೋದು. ನಾವು ತಿನ್ನೋ ಅಂಥ ಫುಡ್ ಕೆಲವೊಂದು ಸಲ ಮಕ್ಕಳಿಗೆ ಇಷ್ಟ ಆಗದೆ ಇರ್ಬೋದು.
ಆ ಥರ ಆದಾಗ ಅವಾಗ ಮಧ್ಯೆ ಒಂದೊಂದು ಸಲ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅದು ಮಕ್ಳಿಗೂ ಇಷ್ಟ ಆಗುತ್ತೆ. ನಾನು ಇಲ್ಲಿ ತನಕ ಅವ್ನಿಗೆ 6 ಮಂತ್ ಬೇಬಿಯಿಂದನೂ ಏನು ಬೇರೆ ಬೇರೆ ಥರ ಫುಡ್ ಎಲ್ಲ ಮಾಡಿಕೊಟ್ಟಿದ್ದೀನಿ, ಅವನ್ನೆಲ್ಲ ಇಷ್ಟಪಟ್ಟು ತಿಂದಿದ್ದಾನೆ. ಕೆಲವೊಂದು ಸಲ ಅವ್ನಿಗದು ಇಷ್ಟ ಆಗಿಲ್ಲ ಅಂತಂದರೆ ಕೆಲವೊಂದು ಸಲ ಸ್ವಲ್ಪ ತಿಂದು ಬಿಟ್ಬಿಡ್ತಿದ್ದ. ಅವ್ನಿಗಿಷ್ಟ ಆದರೆ ನಾನು ಎಷ್ಟು ತಿನ್ನಬೇಕೋ ಅವ್ನಿಗೆ ಎಷ್ಟು ಕೊಡಬೇಕಿತ್ತು ಕ್ವಾಂಟಿಟಿ ಅವನು ಅಷ್ಟೂ ತಿಂತಿದ್ದ. ಡ್ಯಾನ್ಸ್ ನೋಡಿ ಅವನ ಡ್ಯಾನ್ಸು. ಈ ಕಡೆ ತಿರ್ಗೋ ಪುನಃ ಮಾಡು. ಯಾವ ಡ್ಯಾನ್ಸ್ ಇದು? ಮಾಮಿ ಡ್ಯಾನ್ಸ? ಯಾವ ಮಾಮಿ ಡ್ಯಾನ್ಸು? ಗಣಪತಿ ಅದು ಡ್ಯಾನ್ಸಾ? ಸರಿ. ಸೊ ಇವಾಗ ದೋಸೆ ಕಲ್ ಕಾದಿದೆ, ಬನ್ನಿ ದೋಸೆ ಹಾಕೋಣ. ದೋಸೆ ಅಲ್ಲ, ಪ್ಯಾನ್ ಕೇಕ್. ಸೊ ಇದನ್ನು ಡೈರೆಕ್ಟು ಮಿಕ್ಸಿ ಜಾರಿಂದ ಹಾಗೆ ಹಾಕ್ಬಿಡ್ತೀನಿ. ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಡ್ತೀನಿ. ಇದಕ್ಕೆ ಉಪ್ಪೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಆ್ಯಪಲ್ ಹಾಕಿರೋದ್ರಿಂದ ಉಪ್ಪೆಲ್ಲ ಸೆಟ್ ಆಗಲ್ಲ. ಉಪ್ಪೆಲ್ಲ ಹಾಕ್ಬೇಡಿ ಇದಕ್ಕೆ. ಒಂದು ವರ್ಷದ ಒಳಗಿನ ಮಕ್ಕಳಿಗಾದರೆ ಬೆಲ್ಲ ಹಾಕಬೇಡಿ, ಸ್ವೀಟ್ ಹಾಕಬೇಡಿ ಅಂತ ಹೇಳಿದ್ನಲ್ವ. ಅದು ಆಗುತ್ತಾ ಮಗುಗೆ ತಿನ್ನೋಕ್ಕೆ ಅಂದರೆ ಖಂಡಿತ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಆ್ಯಪಲ್ ಹಾಕಿರೋದ್ರಿಂದ ಅದು ನ್ಯಾಚುರಲ್ ಸ್ವೀಟೇ ಇರುತ್ತೆ ಆಲ್ರೆಡಿ ಅದರಲ್ಲಿ. ಆ ಸ್ವೀಟು ಮಕ್ಕಳಿಗೆ ಸಾಕು. ನಾವು ಆರ್ಟಿಫಿಷಿಯಲ್ ಸ್ವೀಟ್ಸ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವತ್ತೇನಿಕಪ್ಪ ಇದನ್ನು ಸಡನ್ನಾಗಿ ಮಾಡಿದೆ ಅಂತಂದರೆ, ಬೆಳಿಗ್ಗೆ ಏನಾಗಿದೆ, ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಅರ್ಧ ಅಡುಗೆ ಮಾಡಿದ್ದೀನಿ, ಮತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು. ಹಾಗಾಗಿ ಅದು ಏನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಏರುಪೇರೆಲ್ಲ ಆಗಿ ಇವತ್ತು ನಂಗೆ ಬೆಳಿಗ್ಗೆ ಮಾಡ್ಕೊಂಡು ಟೊಮೆಟೊ ಬಾತೇ ಇದೆ. ಸೊ ಪುನಃ ಅವನಿಗೆ ಅದನ್ನೇ ಟೊಮೆಟೊ ಬಾತೇ ಏನು ಕೊಡೋದು, ಬೆಳಿಗ್ಗೆ ತಾನೇ ತಿಂದಿದ್ದಾನಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿಕೊಡ್ತಾಯಿದ್ದೀನಿ ಅವನಿಗೆ. ತುಂಬ ಸಾಫ್ಟ್ ಆಗಿಬಿಟ್ಟಿದೆ. ಅಯ್ಯೋ, ನಾನು ಸ್ಪ್ರೆಡ್ ಮಾಡಬಾರ್ದಿತ್ತು. ಹಾಗೆ ತಿಕ್ಕಾಗಿದ್ರೇ ನೀಟಾಗಿ ಬರ್ತಿತ್ತೇನೋ. ಓಟ್ಸ್ ಹಾಕಿದರೆ ಈ ಥರ ಕಿತ್ತೋಗ್ತಿರ್ಲಿಲ್ಲ, ನೀಟಾಗಿ ಬರೋದು. ಓಟ್ಸ್ ಹಾಕಿಲ್ವಲ್ಲ, ಹಾಗಾಗಿ ಈ ಥರ ಆಗ್ತಿದೆ. ಸಾಫ್ಟಾಗಿದೆ ಗೊತ್ತಾ. ನೋಡಿ ಈ ಥರ ಆಗಿದೆ. ಮುಂಚೆ ಎಲ್ಲ ಇವನಿಗೆ ಅಂತ ಮಾಡಿದ್ನಲ್ಲ, ಅದೆಲ್ಲ ಕರೆಕ್ಟಾಗಿ ಅವನಿಗೆ ಎಷ್ಟಿಂದ ಅಷ್ಟೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಎಕ್ಸ್ಟ್ರಾ ಆಗಿಬಿಡ್ತಿತ್ತು. ಅದೆಲ್ಲ ನಾನೇ ತಿಂದ್ಬಿಡ್ತಿದ್ದೆ. ಬಿಸಿನಾ? ಸ್ಮೆಲ್ ಮಾಡು ಚೆನ್ನಾಗಿದೆಯಾ ಅಂತ. ಮಾಡ್ತೀಯಾ? ಚೆನ್ನಾಗಿದೆಯಾ ಸ್ಮೆಲ್ಲು? ತಿಂತ್ಯಾ? ಹಾಕ್ಕೊಡ್ಲಾ? ತಟ್ಟೆಗೆ ಹಾಕ್ಕೊಡ್ತೀನಿ ತಡಿ. ನಾನಿಲ್ಲಿ ಒಂದು ಸೈಡ್ ಅಷ್ಟೇ ತುಪ್ಪ ಹಚ್ಚಿದ್ದೀನಿ, 2 ಸೈಡ್ ಹಚ್ಚಿಲ್ಲ. 1 ಸೈಡ್ ಹಚ್ಕೊಂಡ್ರು ಸಾಕು. ನೀನೇ ಕೈ ಹಾಕ್ತೆ ಮತ್ತೆ? ಯಾಕೆ ಕೈ ಹಾಕ್ತೆ? ಓಹೋ, ಅಷ್ಟೊಂದು ಸುಟ್ಟದಾ? ಪುನಃ ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರೇನಪ್ಪ? ಕರೆಕ್ಟಾಗಿ ಹೇಳಪ್ಪ. ಪುನರ್ವಾ? ಹಾಂ, ಏನು ವ್ಲಾಗ್ಸು? ವೆರಿ ಗುಡ್. ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ಬಿಡು. ಒಂದ್ಸಲ ಕರೆಕ್ಟಾಗಿ ಹೇಳ್ಬಿಡು. ಈ ಫಸ್ಟಿಂದ ಹೇಳ್ಬಿಡು ಒಂದ್ಸಲ. ಹಾಂ, ಏನು ಕಪ್ಪೆ ಅಂದರೆ? ವ್ಲಾಗ್. ಪುನರ್ವಾ? ನೀನು ಇನಿಷಿಯಲೆಲ್ಲ ಸೇರಿಸ್ಕೊಂಡು ಹೇಳ್ಬೇಡ ನೀನು. ಸರಿ, ನಿನ್ನ ಹೆಸರೇನು? ಆಯಿತು ಹೇಳು. ಸರಿ, ನಿನ್ನ ಹೆಸರೇನು ಹೇಳು. ನೀನೇನು ಕರೆಕ್ಟಾಗಿ ಹೇಳೇ ಇಲ್ಲ. ನಾನು ಚಪ್ಪಾಳೆ ಹೊಡಿಯೋಕ್ಕೆ ಕರೆಕ್ಟಾಗಿ ಹೇಳಿದ್ರೆ ಚಪ್ಪಾಳೆ ಹೊಡಿತೀನಿ.
ಹೇಳಪ್ಪ, ನಿನ್ನ ಹೆಸರೇನು ಹೇಳು, ನಿನ್ನ ಹೆಸರೇನು ಹೇಳು, ನನ್ನ ಹೆಸರೇನು? ಪೂ ಎಲ್ಲದಕ್ಕೂ ಕನ್ನಡ ಬ್ಲಾಗ್ ಸೇರಿಸ್ತೀಯಲ್ಲ ಪೂನು. ಕೂತ್ಕೋ, ಆಯ್ತು, ತಿಂಡಿ ತಿನ್ನವೆ. ಏನಕ್ಕೆ? ಫೋಟೋ ತೆಗಿಯಕ್ಕ? ನಾನೇ ತೆಗಿತಾ ಇದ್ದೀನಿ ಬಿಡು. ಗಾಯ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಾನೆ ಆಕ್ಚುಲಿ ಶುರು ಮಾಡಿದ್ದು. ಸೊ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ, ಒಂದು ಹೊಸ ಟಾಪಿಕ್ ಜೊತೆ ಅಥವಾ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಸೇ ಬಾಯ್, ಸೇ ಬಾಯ್, ಬಾಯ್ ಹೇಳು. ಅವನು ಫುಲ್ಲು ಡ್ಯಾನ್ಸಿಂಗ್ ಮೋಡಲ್ಲಿದ್ದಾನೆ. ಅವನು ಗಣೇಶನ್ ಬಿಡ್ತಿದ್ರಲ್ಲ, ಕರ್ಕೊಂಡು ಹೋಗಿದ್ವಲ್ಲ, ಅಲ್ಲೆಲ್ಲ ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟು ಈಗ ಅವನು ಫುಲ್ಲು ಡ್ಯಾನ್ಸಿಂಗ್ ಮೋಡಲ್ಲೇ ಇರ್ತಾನೀಗ. ಓಕೆ ಗಾಯ್ಸ್, ಮತ್ತೆ ಸಿಗೋಣ, ಬಾಯ್.